ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ಈಗಾಗಲೇ ನೋಡಿ, ರಾಮಲಿಂಗಾರೆಡ್ಡಿ ಸರ್ ಅವರು ಆ ಖಾತೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಅವರು ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಸಚಿವರು ತಮ್ಮ ತಮ್ಮ ಖಾತೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುವಂಥ ಒಂದು ಕೆಲಸ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಸರ್. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಸೂಚನೆ ಕೊಡ್ಬೋದು ಮತ್ತು ಏನು ಪೂರ್ವ ತಯಾರಿ ಮಾಡ್ಕೊಳ್ಳೋದಕ್ಕೆ? ನೋಡಿ, ಶುದ್ಧ ಕುಡಿಯೋ ನೀರು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ರಸ್ತೆ ಇದೆ, ಚರಂಡಿ ಇದೆ, ಕುಡಿಯೋ ನೀರು ಸಮಸ್ಯೆ ಅಥವಾ ಬೀದಿ ದೀಪ ಇದೆ, ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಆ ಗ್ರಾಮದ ಅಭಿವೃದ್ಧಿ, ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲವೂ ಬರ್ತದೆ. 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೀಗಾಗಿ ಇವತ್ತೆಲ್ಲ ಸಿ ಯುಗಳು ಬಂದಿದ್ದಾರೆ, ಡಿ ಸಿ ಅವರು ಬಂದಿದ್ದಾರೆ. ಇವತ್ತು ಚರ್ಚೆ ಆಗ್ತದೆ. ಈ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂದ್ರೆ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ. ಈ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದಿಂದ ಎಷ್ಟಿದೆ ಅಂತ ಈ ಮಾಹಿತಿ ಕೊಡ್ತೀರಾ ಸರ್? ಮಾಹಿತಿ ಇವತ್ತು ಕೊಡ್ತೀವಿ, ಮಾಹಿತಿ ಕೊಡ್ತೀವಿ ಸರ್. ನಿಮಗೆ ಕೊಟ್ಟಿರುವಂಥ ಖಾತೆ ತೃಪ್ತಿ ಇದೆಯಾ? ನೀವು ಕೂಡ DCM ಆಕಾಂಕ್ಷಿ ಇದ್ರಿ. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಾವೆಲ್ಲ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ಖಾತೆ ಈ ಖಾತೆ, ಆ ಹುದ್ದೆ ಈ ಹುದ್ದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಎಲ್ಲ ಖಾತೆಗಳು ಮಹತ್ವದಾದಂಥ ಖಾತೆನೇ ಇದ್ದಾವೆ. ಹೀಗಾಗಿ ಅವೆಲ್ಲವನ್ನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಹಿಂದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಈ ಖಾತೆಯಲ್ಲೂ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೇನೆ. ನೋಡಿ, ರಾಮಲಿಂಗಾರೆಡ್ಡಿ ಸರ್ ಅವರು ಆ ಖಾತೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಅವರು ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಸಚಿವರು ತಮ್ಮ ತಮ್ಮ ಖಾತೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುವಂಥ ಒಂದು ಕೆಲಸ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಸರ್. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಸೂಚನೆ ಕೊಡ್ಬೋದು ಮತ್ತು ಏನು ಪೂರ್ವ ತಯಾರಿ ಮಾಡ್ಕೊಳ್ಳೋದಕ್ಕೆ? ನೋಡಿ, ಶುದ್ಧ ಕುಡಿಯೋ ನೀರು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ರಸ್ತೆ ಇದೆ, ಚರಂಡಿ ಇದೆ, ಕುಡಿಯೋ ನೀರು ಸಮಸ್ಯೆ ಅಥವಾ ಬೀದಿ ದೀಪ ಇದೆ, ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಆ ಗ್ರಾಮದ ಅಭಿವೃದ್ಧಿ, ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲವೂ ಬರ್ತದೆ. 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೀಗಾಗಿ ಇವತ್ತೆಲ್ಲ ಸಿ ಯುಗಳು ಬಂದಿದ್ದಾರೆ, ಡಿ ಸಿ ಅವರು ಬಂದಿದ್ದಾರೆ. ಇವತ್ತು ಚರ್ಚೆ ಆಗ್ತದೆ. ಈ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂದ್ರೆ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ. ಈ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದಿಂದ ಎಷ್ಟಿದೆ ಅಂತ ಈ ಮಾಹಿತಿ ಕೊಡ್ತೀರಾ ಸರ್? ಮಾಹಿತಿ ಇವತ್ತು ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಸರ್, ನಿಮಗೆ ಕೊಟ್ಟಿರುವಂಥ ಖಾತೆ ತೃಪ್ತಿ ಇದೆಯಾ? ನೀವು ಕೂಡ DCM ಆಕಾಂಕ್ಷಿ ಇದ್ರಿ. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಾವೆಲ್ಲ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ಖಾತೆ ಈ ಖಾತೆ, ಆ ಹುದ್ದೆ ಈ ಹುದ್ದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಎಲ್ಲ ಖಾತೆಗಳು ಮಹತ್ವದಾದಂಥ ಖಾತೆನೇ ಇದ್ದಾವೆ. ಹೀಗಾಗಿ ಅವೆಲ್ಲವನ್ನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಹಿಂದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಈ ಖಾತೆಯಲ್ಲೂ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.